ಅಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಂತೇಳಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ಬಸವಣ್ಣನವರು 12ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕರಾದಂತಹ ಬಸವಣ್ಣನವರ ಜನ್ಮ ದಿನವನ್ನ ಜಯಂತಿಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ರೀತಿಯ ಒಂದು ಕ್ರಾಂತಿಯನ್ನ ನಮ್ಮ ಸಮಾಜದಲ್ಲಿ ಉಂಟು ಮಾಡಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇವತ್ತು ಆ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು, ವಿಧಾನಸೌಧದ ಎದುರು ಭಾಗದಲ್ಲಿ 2023ರಲ್ಲಿ ಬಸವಣ್ಣನವರ ಈ ಒಂದು ಅಶ್ವಾರೋಹಿ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಬಸವಣ್ಣನವರ ಆದರ್ಶಗಳು, ಅವರ ವಚನಗಳಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನ ನಾವು ಕೂಡ ಅಳವಡಿಸಿಕೊಂಡು 900 ವರ್ಷ ಆಯ್ತು ಬಸವಣ್ಣನವರು ಲಿಂಗೈಕ್ಯರಾಗಿ. ಅಲ್ಲಿಂದ ಇಲ್ಲಿ ತನಕ ಕೂಡ ಬಸವಣ್ಣನವರ ಎಲ್ಲ ಏನು ವಚನಗಳಿದ್ದಾವೆ, ಅವರು ಹಾಕಿಕೊಟ್ಟಂತಹ ಮಾರ್ಗ ಇದೆ, ಇವತ್ತಿಗೂ ಕೂಡ ಅತ್ಯಂತ ಪ್ರಸ್ತುತವಾಗಿರುವಂಥದ್ದು. ಇಡೀ ಜಗತ್ತಿನಲ್ಲಿ ಮೊದಲ ಸಂಸತ್ತನ್ನ ರಚನೆ ಮಾಡಿದಂಥವ್ರು, ಅನುಭವ ಮಂಟಪವನ್ನ ರಚನೆ ಮಾಡಿದಂಥವರು ಬಸವಣ್ಣನವರು. ಸುಮಾರು 770ಕ್ಕೂ ಹೆಚ್ಚು ವಚನಕಾರರನ್ನ ಬೇರೆ ಬೇರೆ ಸಮಾಜದ ಎಲ್ಲ ಸಮಾಜದ ಒಬ್ಬ ಪ್ರತಿನಿಧಿಗಳನ್ನ ಅಲ್ಲಿ ಇಟ್ಕೊಂಡು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದಂಥವ್ರು ಬಸವಣ್ಣನವರು. ನಾವು ನೋಡ್ಬೋದು, ಅದರಲ್ಲಿ ಚನ್ನ ಬಸವಣ್ಣನವರು ಇರ್ತಾರೆ, ಅಂಬಿಗರ ಚೌಡಯ್ಯ ಇರ್ತಾರೆ, ಮಾದಾರ ಚೆನ್ನಯ್ಯನವರು ಇರ್ತಾರೆ, ಅಕ್ಕ ಮಹಾದೇವಿ ಅಂತವ್ರು ಇರ್ತಾರೆ. ಎಲ್ಲ ಸ್ತ್ರೀ ಸಮಾನವಾಗಿರ್ತಕ್ಕಂಥ ಅಂಶಗಳನ್ನ ಅಳವಡಿಸ್ಕೊಂಡಿರುವಂಥದ್ದು. ಯಾವುದೇ ರೀತಿಯ ತಾರತಮ್ಯತೆ, ಅಸ್ಪೃಶ್ಯತೆ, ಜಾತಿ ಪದ್ಧತಿ ಎಲ್ಲವನ್ನೂ ಕೂಡ ನಿರ್ಮೂಲನೆ ಮಾಡುವಂಥದ್ದು 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದಂಥವ್ರು ಬಸವಣ್ಣನವರು. ಇವತ್ತು ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವಂಥದ್ದು. ಏನು ಬಸವಣ್ಣನವರು ಕಲ್ಯಾಣದಲ್ಲಿ ಐಕ್ಯ ಆಗ್ತಾರೆ, ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ. ಇದು ಬಸವಣ್ಣನವರ ಒಂದು ಪ್ರತಿಮೆಯನ್ನ ವಿಧಾನಸೌಧದ ಎದುರು ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಆ ಮೂಲಕ, ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಬಸವಣ್ಣನವರ ಪ್ರತಿಮೆ ನೋಡ್ತೇವೆ, ಆ ಭಾಗದಲ್ಲಿ ನಮಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆ ಇರುವಂಥದ್ದು. ಸಂವಿಧಾನವನ್ನ ರಚನೆ ಮಾಡಿದಂಥವ್ರು ಅಂಬೇಡ್ಕರ್ ಅವರು. 12ನೇ ಶತಮಾನದಲ್ಲೇ ಸಂಸತ್ತಿನ ಒಂದು ಪರಿಕಲ್ಪನೆಯನ್ನ ಕೊಟ್ಟಂತವರು ಬಸವಣ್ಣನವರು. ಈ ಬಸವಣ್ಣನವರ ಆ ತತ್ವಗಳು, ಆದರ್ಶಗಳು, ಆ ಒಂದು ವಚನಗಳು ಎಲ್ರಿಗೂ ಕೂಡ ಮಾದರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದನ್ನ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ ವಿಧಾನಸೌಧದ ಎದುರು ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇಲ್ಲಿ ಪ್ರತಿ ವರ್ಷ ಕೂಡ ಬಸವ ಜಯಂತಿಯ ದಿವಸ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ, ನೋಡಿ ಇಲ್ಲಿ ಆ ವಿಧಾನಸೌಧದ ಎದುರುಗಡೆಗೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತಹ ವಿಧಾನಸೌಧದ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಅಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇಲ್ಲಿ ಬಸವಣ್ಣನವರ ತತ್ವ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ನೋಡಿ ಎಷ್ಟು ಒಂದ್ ರೀತಿಯ ಇದಿರುವಂಥದ್ದು. ಅಲ್ಲಿ ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಅಲ್ಲಿದೆ, ಇಲ್ಲಿ ವರ್ಕ್ ಈಸ್ ವರ್ಷಿಪ್. ಅಂದ್ರೆ ಯಾವ ರೀತಿಯ ಕಾಯಕವನ್ನ ನಾವು ಮಾಡಬೇಕು ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಬಸವೇಶ್ವರರ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವ ಬಸವರಾಜ ಬೊಮ್ಮಾಯಿ ಅವರು 2023ರಲ್ಲಿ ಇದನ್ನ ಉದ್ಘಾಟನೆ ಮಾಡಿದಂಥದ್ದು. ಕನ್ನಡದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಂದ್ರೆ ಬಸವಣ್ಣನವರ ತತ್ವಗಳು, ವಚನಗಳು ಇಡೀ ವಿಶ್ವಕ್ಕೆ, ಇಡೀ ಥೇಮ್ಸ್ ನದಿಯ ದಂಡೆಯಲ್ಲೂ ಕೂಡ ಬಸವಣ್ಣನವರ ಪ್ರತಿಮೆ ಇವತ್ತು ಸ್ಥಾಪನೆ ಮಾಡಿರುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಬಸವಣ್ಣನವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆ ಬಸವ ತತ್ವಗಳನ್ನ ಅಳವಡಿಸಿಕೊಂಡು ಹೋದ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ಸಂಘರ್ಷಗಳು ಇರುವುದಿಲ್ಲ. ಜಾತಿಯ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ತೊಡೆದು ಹಾಕುವ ನಿಟ್ಟಿನಲ್ಲಿ ಬಸವಣ್ಣನವರು ನಡೆಸಿದಂತ ಕಾರ್ಯ ಅತ್ಯಂತ ಅಮೋಘವಾಗಿರುವಂಥದ್ದು. ಇವತ್ತೆಲ್ಲ ಭಾಗದ ಜನಗಳು ಕೂಡ ಬಂದು ಬಸವಣ್ಣನವರಿಗೆ ತಮ್ಮ ಒಂದು ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಎದುರು ಭಾಗದಲ್ಲಿ ಬಂದು ನಾವು ನೋಡ್ಬೋದು, ಎಲ್ಲ ಮಕ್ಕಳು ಎಲ್ಲರೂ ಕೂಡ ಬಸವಣ್ಣನವರ ಆ ಒಂದು ತತ್ವವನ್ನ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಸವಣ್ಣನವರಿಗೆ ಇವತ್ತು ಗೌರವವನ್ನ ಸಮರ್ಪಣೆ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ಬೋದು. ಈ ಒಂದು ನಿಟ್ಟಿನಲ್ಲಿ ಬಸವಣ್ಣನವರ ಪ್ರತಿಮೆಯನ್ನ
ಕೇವಲ ವಿಧಾನಸೌಧದ ಎದುರುಗಡೆ ಪ್ರತಿಷ್ಠಾಪನೆ ಮಾಡೋದು ಮಾತ್ರ ಅಲ್ಲ, ಅವರ ವಚನಗಳಲ್ಲಿರ್ತಕ್ಕಂಥ ತತ್ವಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಈ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.